ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಕಥೆಗಳು. ನಾರದ, ಚತುರ್ದೇವ ನಾರದ. ಸತ್ಯಯುಗದ ಸಮಯದಲ್ಲಿ ನಾರದನು ಬ್ರಹ್ಮಲೋಕಕ್ಕೆ ತನ್ನ ತಂದೆ ಬ್ರಹ್ಮದೇವನನ್ನು ಕುರಿತು ಶ್ಲೋಕವನ್ನು ಪಠಿಸಿ ಅವನಿಗೆ ಪ್ರಣಾಮವನ್ನು ಹೇಳಿದನು. ನಂತರ ಬ್ರಹ್ಮದೇವನನ್ನು ಕೇಳಿದನು, ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ, ನೀವು ಅನುಮತಿ ನೀಡಿದರೆ ನಾನು ನಿಮ್ಮನ್ನು ಕೇಳಬಹುದೇ? ಬ್ರಹ್ಮನು ತಲೆಯಾಡಿಸಿ ಅನುಮತಿಸುತ್ತಾನೆ. ನಾರದನು ಕೇಳಿದನು, ತಂದೆಯೇ, ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ಕಠಿಣವಾದ ಧ್ಯಾನದ ರೂಪ ಯಾವುದು? ಬ್ರಹ್ಮನು ನಾರದನಿಗೆ ಹೇಳ್ತಾನೆ, ಆ ರೀತಿಯ ಧ್ಯಾನದಿಂದ ದೂರ ಇರು, ಅದು ನಿನಗೆ ಒಳ್ಳೆಯದು. ಇಲ್ಲದಿದ್ದರೆ ನೀನು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ನಾರದನು ತನ್ನ ತಂದೆಯ ಮಾತನ್ನು ಒಪ್ಪುವುದಿಲ್ಲ. ಬ್ರಹ್ಮನಿಗೆ ಹೇಳಿದನು, ನಾನು ಕಷ್ಟಗಳನ್ನು ಎದುರಿಸಬಾರದು ಅಂತ ನಾನು ಸಾಧಿಸಲು ಬಿಡಬೇಕೆ? ನೀವು ನನ್ನನ್ನು ಪ್ರೇರೇಪಿಸುತ್ತೀರಿ ಮತ್ತು ಮಾರ್ಗದರ್ಶನ ನೀಡುತ್ತೀರಿ ಎಂದು ನಾನು ನಿರೀಕ್ಷಿಸಿದ್ದೇನು. ಧ್ಯಾನವನ್ನು ಮಾಡಲು ನನ್ನನ್ನು ಪ್ರೋತ್ಸಾಹಿಸುತ್ತೀರಿ ಎಂದು ಅಂದುಕೊಂಡೆನು. ಬದಲಿಗೆ ನೀವು ನನ್ನನ್ನು ಮಾಡದಂತೆ ನಿರುತ್ಸಾಹಗೊಳಿಸುತ್ತಿದ್ದೀರಿ. ತಂದೆಯು ತನ್ನ ಮಗನನ್ನು ಈ ರೀತಿ ಪ್ರೇರೇಪಿಸುತ್ತಾನೆಯೇ ಅಂತ ಪ್ರಶ್ನೆ ಮಾಡಿದನು. ಬ್ರಹ್ಮನು ನಾರದನಿಗೆ ಹೇಳಿದನು, ನಾನು ನಿನ್ನ ಭವಿಷ್ಯವನ್ನು ನೋಡಬಲ್ಲೆ, ಆದ್ದರಿಂದ ನಾನು ಆ ದಾರಿಯಲ್ಲಿ ಹೋಗಬೇಡ ಅಂತ ಎಚ್ಚರಿಸುತ್ತಿದ್ದೇನೆ. ಆದರೆ ನಾರದನು ಕೇಳುವುದಿಲ್ಲ. ಅವನು ಹೇಳುತ್ತಾನೆ, ನಾನು ನನ್ನ ಪ್ರೀತಿಯ ತಂದೆಯನ್ನು ಕ್ಷಮೆಯಾಚಿಸುತ್ತೇನೆ. ನೀವು ಭವಿಷ್ಯವನ್ನು ಬದಲಾಯಿಸಬಹುದೇ? ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಒಬ್ಬ ಸಾಧಕ ಅಥವಾ ಭಕ್ತ ಸಾಧನದಿಂದ ತನ್ನ ಭವಿಷ್ಯವನ್ನು ಬದಲಾಯಿಸಬಹುದು. ಹಾಗಾಗಿ ಧ್ಯಾನದ ಬಗ್ಗೆ ಹೇಳಲು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಾನು ನನ್ನ ಸಾಧನೆಯಿಂದ ಅದೃಷ್ಟದ ಹಾದಿಯನ್ನು ಬದಲಾಯಿಸುತ್ತೇನೆ. ಆಗ ಬ್ರಹ್ಮ ಹೇಳುತ್ತಾನೆ, ಓ ನನ್ನ ಮಗನೇ, ನಿನ್ನ ಇಚ್ಛೆಯಂತೆ ಆಗಲಿ. ವಿಶ್ವದಲ್ಲಿ ಅತ್ಯಂತ ಕಷ್ಟಕರವಾದ ಕಾರ್ಯಗಳು ಅಥವಾ ಧ್ಯಾನ ಕಾರ್ಯವೆಂದರೆ ಬಯಕೆ ಮತ್ತು ಬಾಂಧವ್ಯಗಳ ಮೇಲೆ ಅಂತಿಮ ನಿಯಂತ್ರಣವನ್ನು ಹೊಂದುವುದು. ಆಸೆ ಮತ್ತು ಬಾಂಧವ್ಯಗಳ ಮೇಲೆ ವಿಜಯವನ್ನು ಸಾಧಿಸುವುದು. ಕೆಲವರು ತಮ್ಮ ಹೆಂಡತಿ, ಮಕ್ಕಳು ಅಥವಾ ಹಣದಿಂದ ಆಕರ್ಷಿತರಾಗುತ್ತಾರೆ ಮತ್ತು ಈ ಮೋಹವು ತಾರ್ಕಿಕತೆಯನ್ನೂ ಸೋಲಿಸುತ್ತದೆ ಮತ್ತು ಅವನ ಅಭಿಮಾನಕ್ಕೆ ಹಾನಿ ಉಂಟು ಮಾಡುತ್ತದೆ. ಇಡೀ ವಿಶ್ವದಲ್ಲಿ ಆಸೆ ಮತ್ತು ಬಾಂಧವ್ಯಗಳೆನಿಸುವ ಕಾಮ, ಮೋಹದ ಮೇಲೆ ವಿಜಯ ಸಾಧಿಸಿದವರೊಬ್ಬರೇ ದೇವರ ದೇವ ಮಹಾದೇವ ಮಾತ್ರ. ನಾರದನು ಹಿಮಾಲಯದ ಗುಹೆಯೊಳಗೆ ಹೋಗಿ ಇಡೀ ಬ್ರಹ್ಮಾಂಡವನ್ನು ಕುರಿತು, ಬ್ರಹ್ಮನ ಮಗನಾದ ನಾನು ನಾರದ ಆಸೆ ಮತ್ತು ಬಾಂಧವ್ಯಗಳೆನಿಸುವ ಕಾಮ ಮತ್ತು ಮೋಹದ ಮೇಲೆ ವಿಜಯವನ್ನು ಸಾಧಿಸಿ ಮಹಾದೇವರಂತೆ ನಾನು ಸಹ ಮಾಡಬಲ್ಲೆ ಮತ್ತು ಅವರಂತೆ ಶ್ರೇಷ್ಠನಾಗಬಲ್ಲೆ ಎಂಬುದನ್ನು ಇಡೀ ಜಗತ್ತಿಗೆ ನಾನು ಸಾಬೀತುಪಡಿಸುತ್ತೇನೆ ಎಂದು ಹೇಳಿ ಹಿಮಾಲಯದ ಗುಹೆಯೊಳಗೆ ಧ್ಯಾನಸ್ಥನಾಗಿ ಕುಳಿತನು. ಈ ಸುದ್ದಿ ಇಂದ್ರನಿಗೆ ತಲುಪುತ್ತೆ. ಇಂದ್ರದೇವ ಕಾಮದೇವ ಮತ್ತು ವಸಂತ ದೇವನ್ನ ಧ್ಯಾನ ಭಂಗ ಮಾಡಲು ಕಳುಹಿಸುತ್ತಾನೆ. ಆದರೆ ಅವರು ವಿಫಲರಾಗುತ್ತಾರೆ. ಇಂದ್ರದೇವನಿಗೆ ನಾರದನು ತನ್ನ ಸಿಂಹಾಸನಕ್ಕಾಗಿ ಪ್ರಯತ್ನಿಸುವುದಿಲ್ಲ ಎಂದು ಅರ್ಥವಾಗುತ್ತದೆ. ಕಾಮದೇವನಿಗೆ ಮತ್ತು ವಸಂತ ದೇವನಿಗೆ, ನೀವು ಹಿಂತಿರುಗಿ ಒಳ್ಳೆಯದು ಮಾಡಿದಿರಿ. ನಾರದರು ಮಾಡುತ್ತಿರುವ ಧ್ಯಾನ ತನ್ನ ಸಿಂಹಾಸನವನ್ನು ಪಡೆಯುವುದಕ್ಕಾಗಿ ಅಲ್ಲ. ಅವರು ಮಾಡುತ್ತಿರುವ ಧ್ಯಾನದಲ್ಲಿ ಧ್ಯಾನಸ್ಥನು ತನ್ನನ್ನು ಅಹಂ ಬ್ರಹ್ಮಾಸ್ಮಿ ಎಂದು ಪರಿಗಣಿಸಿ ಧ್ಯಾನ ಮಾಡುತ್ತಾನೆ. ಈ ರೀತಿಯ ಧ್ಯಾನದಲ್ಲಿ ದೇವರು ಧ್ಯಾನ ಮಾಡುವವರ ಮುಂದೆ ಕಾಣಿಸುವುದಿಲ್ಲ. ಆದರೆ ಧ್ಯಾನವನ್ನು ಯಾವಾಗ ಸಂಪೂರ್ಣವಾಗುತ್ತದೆ ಎಂಬುದನ್ನು ಭಕ್ತನು ನಿರ್ಧರಿಸಬೇಕು. ಅವನ ಧ್ಯಾನ ಯಶಸ್ವಿಯಾಗಿದೆಯೋ ಇಲ್ಲವೋ ಎಂಬುದು ಅವನಿಗೆ ತಿಳಿದಿರುವುದಿಲ್ಲ. ಅದಕ್ಕೆ ವರುಣದೇವ ಇಂದ್ರನನ್ನು ಕುರಿತು, ನಾರದನು ತನ್ನ ಸಾಧನೆಯಲ್ಲಿ ಯಶಸ್ವಿಯಾದರೆ ಎಂದು ಕೇಳಲು ಇಂದ್ರನು ಹೇಳುತ್ತಾನೆ, ಅವನು ಯಶಸ್ವಿಯಾದ ನಂತರ ಅವನು ಸ್ವರ್ಗದ ಉತ್ತರಾಧಿಕಾರಿಯಾಗಲು ಬರುವುದಿಲ್ಲ. ಆದರೆ ಅವರು ಪರಮ ಪ್ರಭುವಿನಂತೆ ಪೂಜನೀಯವಾಗುತ್ತಾರೆ ಎಂದು ಹೇಳುತ್ತಾನೆ. ಕೆಲವು ದಿನಗಳ ನಂತರ ನಾರದನು ತನ್ನ ಕಣ್ಣುಗಳನ್ನು ತೆರೆದನು.
ಆಸೆ ಮತ್ತು ಬಾಂಧವ್ಯಗಳ ಮೇಲಿನ ತನ್ನ ವಿಜಯದ ಸಾಧನೆಯ ಬಗ್ಗೆ ತನ್ನನ್ನು ತಾನೇ ಹೊಗಳಲು ಪ್ರಾರಂಭಿಸಿದನು. ತನ್ನ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಿದ್ದನು. ತಾನು ದೊಡ್ಡ ಸಾಧನೆಯನ್ನು ಮಾಡಿದ್ದೇನೆ, ಈಗ ತ್ರಿದೇವರಿಗೆ ಸಮಾನನಾಗಿದ್ದೇನೆ ಎಂದು ಭಾವಿಸುತ್ತಾನೆ. ವೈಕುಂಠಕ್ಕೆ ಹೋಗಿ ನಾರಾಯಣನಿಗೆ ತಾನು ಧ್ಯಾನದಲ್ಲಿ ಯಶಸ್ವಿಯಾದುದರ ಬಗ್ಗೆ, ಮಹಾದೇವನಂತೆ ಆಸೆ ಮತ್ತು ಬಾಂಧವ್ಯದ ಮೇಲೆ ವಿಜಯವನ್ನು ಸಾಧಿಸಿದುದರ ಬಗ್ಗೆ ಹೇಳಬೇಕು ಎಂದು ತನಗೆ ತಾನೇ ಯೋಚಿಸುತ್ತಾನೆ ನಾರದ. ಈ ಸಾಧನೆಯಿಂದಾಗಿ ತಾನು ತ್ರಿದೇವರಿಗೆ ಸಮಾನನಾಗಿದ್ದೇನೆ, ಅದರಿಂದ ತ್ರಿದೇವರೊಂದಿಗೆ ನಾರದನು ಸಹ ಸ್ಥಾನವನ್ನು ಹೊಂದುತ್ತಾರೆ ಎಂದು ಬ್ರಹ್ಮಾಂಡಕ್ಕೆ ಘೋಷಿಸಲು ನಾರಾಯಣನಿಗೆ ತಿಳಿಸಬೇಕೆಂದು ನಾರದನು ಯೋಚಿಸುತ್ತಾನೆ. ನಾರದನು ನಾರಾಯಣನ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ಭಗವಾನ್ ನಾರಾಯಣನು ನಾರದನನ್ನು ಪ್ರಭು ಎಂದು ಸಂಬೋಧಿಸಿ, ನೀವು ಮಹಾನ್, ಪ್ರಭುವಿಗೆ ಸುಸ್ವಾಗತ. ನಿಮ್ಮ ಸಾಧನೆಯ ಬಗ್ಗೆ ನಾನು ತುಂಬಾ ಪ್ರಭಾವಿತನಾಗಿದ್ದೇನೆ ಮತ್ತು ಹೆಮ್ಮೆ ಪಡುತ್ತೇನೆ. ನೀವು ನಿಜವಾಗಿಯೂ ಶ್ರೇಷ್ಠರು ಎಂದು ಹೊಗಳುತ್ತಾರೆ. ನಾರದನು ಹೆಮ್ಮೆಯಿಂದ ಹೇಳುತ್ತಾನೆ, ಈ ಎಲ್ಲ ಸ್ವಾಗತವು ಇನ್ನು ಮುಂದೆ ಸಂಭವಿಸುತ್ತದೆ ನಾರಾಯಣ. ನೀವು ಅದನ್ನು ನಂತರವೂ ಮಾಡಬಹುದು. ಆದರೆ ನಾರದನು ಮಹಾದೇವನಂತೆ ಆಸೆ ಮತ್ತು ಬಾಂಧವ್ಯದ ಮೇಲೆ ಹಿಡಿತ ಸಾಧಿಸಿದ್ದಾನೆ. ಭಗವಾನ್ ಮಹಾದೇವನಂತೆ ಪರಮ ಶ್ರೇಷ್ಠ, ಸರ್ವೋಚ್ಚ ಮತ್ತು ದೈವಿಕ ಎಂದು ನೀವು ವಿಶ್ವಕ್ಕೆ ಘೋಷಿಸಿ ನನ್ನನ್ನು ಪವಿತ್ರ ತ್ರಿಮೂರ್ತಿಗಳ ಸಭೆಯ ಭಾಗವಾಗಿ ಮಾಡಬೇಕೆಂದು ನಾನು ಬಯಸುತ್ತೇನೆ. ಭಗವಾನ್ ನಾರಾಯಣನು ತನ್ನ ಮುಖದ ಮೇಲೆ ನಗುವಿನೊಂದಿಗೆ ಹೇಳುತ್ತಾನೆ, ಪ್ರಭುವೇ, ನಿಮ್ಮ ಆದೇಶದಂತೆ ನಾವು ಮೂವರು ಚರ್ಚಿಸಿ ನಿಮ್ಮ ಬಳಿಗೆ ಹಿಂತಿರುಗುತ್ತೇವೆ. ಅದಕ್ಕೆ ನಾರದನು ಹೇಳುತ್ತಾನೆ, ಶ್ರೀಹರಿಯೇ, ನೀನು ಅದನ್ನು ವೇಗವಾಗಿ ಮಾಡಬೇಕು. ನಾನು ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿರುತ್ತೇನೆ ಎಂದು ಹೇಳಿ ನಾರದನು ಅಲ್ಲಿಂದ ಹೊರಡುತ್ತಾನೆ. ವೈಕುಂಠಕ್ಕೆ ಭಗವಾನ್ ಶ್ರೀಹರಿಯು ಬ್ರಹ್ಮದೇವ ಮತ್ತು ಮಹಾದೇವನನ್ನು ನಾರದನನ ಧ್ಯಾನದ ಕುರಿತು ಚರ್ಚಿಸಲು ಕರೆದರು. ನಾರದರು ಅಮೋಘವಾದ ಸಾಧನೆ ಮಾಡಿದ್ದಾನೆ, ಇದು ಶ್ಲಾಘನೀಯ. ಅವನ ಸಾಧನೆಯನ್ನು ಪುರಸ್ಕರಿಸಿ ಚತುರ್ದೇವ ಎಂದು ಘೋಷಿಸಬೇಕು ಮತ್ತು ತ್ರಿದೇವರ ಸಭೆಯಲ್ಲಿ ಅವರು ಸೇರ್ಪಡೆಯಾಗುತ್ತಾರೆ ಎಂದು ಭಗವಾನ್ ಮಹಾದೇವ ಹೇಳುತ್ತಾರೆ. ಹೌದು, ನಾವು ಅವರ ಸಾಧನೆಯನ್ನು ಶ್ಲಾಘಿಸಬೇಕು ಮತ್ತು ಯಶಸ್ವಿಯಾದವರನ್ನು ಗೌರವಿಸುವುದು, ಪುರಸ್ಕರಿಸುವುದು ತ್ರಿದೇವರ ಕರ್ತವ್ಯವಾಗಿದೆ ಎಂದು ಭಗವಾನ್ ಬ್ರಹ್ಮನು ಹೇಳುತ್ತಾರೆ. ನಾರದನನ್ನು ತ್ರಿಮೂರ್ತಿಗಳ ಭಾಗವಾಗಿ ಸೇರಿಸಲು ನಾನೂ ಉತ್ಸುಕನಾಗಿದ್ದೇನೆ. ಆದರೆ ಅವನು ಸಾಧಿಸಿದ್ದಾನೆಂದು ಸಾಬೀತುಪಡಿಸಬೇಕು. ಕಾಮ ಮತ್ತು ಮೋಹದ ಮೇಲಿನ ನಿಯಂತ್ರಣದ ಕುರಿತು ಪರೀಕ್ಷಿಸಿ ಅದರ ಪ್ರಮಾಣದ ಮೇಲೆ ನಿರ್ಧರಿಸಬೇಕು. ಆಗ ಮಾತ್ರ ಅವನನ್ನು ಸೇರಿಸಿಕೊಳ್ಳಬಹುದು ಎಂದು ಶ್ರೀಹರಿಯು ಹೇಳುತ್ತಾರೆ. ಹೌದು, ಅವರು ತಮ್ಮ ಸಾಧನೆಯಲ್ಲಿ ಎಷ್ಟು ಸ್ಥಿರ ಮತ್ತು ದೃಢ ಸಂಕಲ್ಪ ಹೊಂದಿದ್ದಾರೆಂದು ನೋಡಿ ನಂತರ ಇದನ್ನು ನಿರ್ಧರಿಸೋಣ ಎಂದು ತ್ರಿಮೂರ್ತಿಗಳು ತೀರ್ಮಾನಿಸುತ್ತಾರೆ. ನಾರದನು ಆಕಾಶದಲ್ಲಿ ಅಲೆದಾಡುತ್ತಿದ್ದನು. ಎಂದಿನಂತೆ ಸೂರ್ಯನ ಶಾಖವು ಅವನನ್ನು ಸುಡುತ್ತಿತ್ತು. ಆದರೆ ಅವನ ಅಹಂನಿಂದಾಗಿ ಶಾಖ ಹೆಚ್ಚು ಎಂದೆನಿಸಿತು. ಆದ್ದರಿಂದ ಅವನು ಸೂರ್ಯಾಸ್ತಕ್ಕೆ ಸೂರ್ಯನಿಗೆ ಆದೇಶಿಸಿದನು. ಶ್ರೀಹರಿಯು ಅದನ್ನು ಆಲಿಸಿದನು ಮತ್ತು ಸೂರ್ಯನಿಗೆ ನಾರದನು ಹೇಳಿದಂತೆ ಮಾಡಲು ಸೂಚಿಸಿದನು. ಹಗಲಿನಲ್ಲಿ ಸೂರ್ಯಾಸ್ತವು ಸಂಭವಿಸಿತು. ಅದನ್ನು ತಿಳಿಯದ ನಾರದನು ತಾನು ಆದೇಶಿಸಿದ್ದಕ್ಕೆ ಸೂರ್ಯನು ತನ್ನ ಆಜ್ಞೆಯನ್ನು ಆಲಿಸಿದನು ಮತ್ತು ಅದನ್ನು ಅನುಸರಿಸಿದನು ಎಂದು ಭಾವಿಸಿ ಬಹಳ ಸಂತೋಷಪಟ್ಟನು. ನಾರಾಯಣ ನಾರಾಯಣ ಎಂದು ಹೇಳಲು ಹೋದನು. ಆದರೆ ನಿಲ್ಲಿಸಿ, ನಾನು ಈಗ ಪರಮ ಪ್ರಭುಗಳಲ್ಲಿ ಒಬ್ಬನಾಗಿದ್ದೇನೆ, ಆದ್ದರಿಂದ ನಾನು ನಾರಾಯಣ ನಾರಾಯಣ ಎಂದು ಹೇಳುವುದನ್ನು ನಿಲ್ಲಿಸಬೇಕು. ನಾರಾಯಣ ನಾರಾಯಣ ಎಂದು ಹೇಳುವ ದಿನಗಳು ಕಳೆದು ಹೋಗಿವೆ. ಈಗ ಎಲ್ಲರೂ ಹೆಮ್ಮೆಯಿಂದ ನಾರದ ನಾರದ ಎಂದು ಹೇಳಲು ಪ್ರಾರಂಭಿಸುವ ದಿನಗಳು ಬಂದಿವೆ ಎಂದು ತನಗೆ ತಾನೇ ಹೇಳಿಕೊಂಡು ಸಂತೋಷಪಟ್ಟನು. ಹಠಾತ್ತನೆ ಲೋಕದ ಜನರಿಂದ ಸಹಾಯ ಧ್ವನಿಯನ್ನು ನಾರದ ಕೇಳುತ್ತಾನೆ. ನನ್ನ ಪ್ರಿಯ ಭಕ್ತರೇ, ಚಿಂತಿಸಬೇಡಿ. ಮಹಾದೇವನಿಗೆ ಸಮಾನನಾದ ನಾರದನು ಕಾಮ ಮತ್ತು ಮೋಹದ ಮೇಲೆ ವಿಜಯವನ್ನು ಸಾಧಿಸಿದವನು. ನಾನು ಬಂದು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿ ಅವನು ಸೂರ್ಯೋದಯಕ್ಕೆ ಸೂಚಿಸುತ್ತಾನೆ. ಸೂರ್ಯ ಆಕಾಶದಲ್ಲಿ ಉದಯಿಸುತ್ತಾನೆ. ನಾರದನು ಭಕ್ತರ ಬಳಿಗೆ ಹೋಗುತ್ತಾನೆ. ಭಕ್ತರು ನಾರದನನ್ನು ನೋಡಿ ಸಂತೋಷ ಪಡುತ್ತಾರೆ. ಅವರ ಉದ್ಧಾರಕನಾಗಿ ನಾರದನು ಬಂದಿದ್ದಾನೆ ಎಂದು ಹೊಗಳುತ್ತಾರೆ. ರಾಜ ಶೀಲನಿಧಿಯು ಆಗಮಿಸಿ ನಾರದರನ್ನು ಭವ್ಯವಾಗಿ ಸ್ವಾಗತಿಸುತ್ತಾನೆ. ಅವರ ಮನವಿಗೆ ಸ್ಪಂದಿಸಿದ ನಾರದರನ್ನು ಶ್ಲಾಘಿಸುತ್ತಾನೆ. ನಮ್ಮ ರಾಜ್ಯಕ್ಕೆ ಕಾಲಿಟ್ಟು ನೀವು ನಮ್ಮೆಲ್ಲರನ್ನು
ಪುಣ್ಯವಂತರನ್ನಾಗಿಸಿದ್ದೀರಿ ಮತ್ತು ನಮ್ಮ ಭೂಮಿಯನ್ನು ಪುಣ್ಯ ಭೂಮಿಯನ್ನಾಗಿ ಮಾಡಿದ್ದೀರಿ ಎಂದು ನಾರದನನ್ನು ಹೊಗಳುತ್ತಾನೆ. ನಾರದನು ಚತುರ್ದೇವನೆಂದು ಶ್ರೀಹರಿಯು ವಿಶ್ವಕ್ಕೆಲ್ಲ ಘೋಷಿಸಿದ್ದಾನೆಂದು ನಾರದನು ಭಾವಿಸಿ, ಅದಕ್ಕಾಗಿಯೇ ಸೂರ್ಯನು ಅವನ ಆದೇಶವನ್ನು ಆಲಿಸಿ ಸೂರ್ಯ ಅಸ್ತವಾಯಿತು ಮತ್ತು ಸೂರ್ಯ ಉದಯವಾಯಿತು. ಈಗ ರಾಜ ಮತ್ತು ಭಕ್ತರು ಅವನನ್ನು ಗೌರವಿಸುತ್ತಿದ್ದಾರೆ, ಸ್ವಾಗತಿಸುತ್ತಿದ್ದಾರೆ ಎಂದು ಭಾವಿಸಿ ನಾರದನು ಹೆಮ್ಮೆಯಿಂದ ಮುಗುಳ್ನಕ್ಕು, ಇದು ಶ್ರೀಹರಿಯ ಕಾರ್ಯ. ಶ್ರೀಹರಿ, ನಾನು ನಿನ್ನ ಕಾರ್ಯದಿಂದ ಪ್ರಸನ್ನನಾಗಿದ್ದೇನೆ ಎಂದು ಸ್ವತಃ ತನಗೆ ತಾನೇ ಹೇಳಿಕೊಂಡು ಸಂತೋಷ ಪಡುತ್ತಾನೆ ನಾರದ. ರಾಜ ಶಿಲಾನಿಧಿಯು ತನ್ನ ಪತ್ನಿ ಶ್ರೀಪಾದಾಗೆ ನಾರದರನ್ನು ಪರಿಚಯಿಸುತ್ತಾನೆ ಮತ್ತು ದಂಪತಿಗಳು ಅವನಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ. ರಾಜನು ತನ್ನ ಚಿನ್ನದ ಸಿಂಹಾಸನದ ಮೇಲೆ ನಾರದನನ್ನು ಕುಳಿತುಕೊಳ್ಳಲು ವಿನಂತಿಸುತ್ತಾನೆ. ನಾರದನು ತುಂಬಾ ಸಂತೋಷ ಪಡುತ್ತಾನೆ ಮತ್ತು ಬಹಳ ಹೆಮ್ಮೆಯಿಂದ ಅವನು ಶಿಲಾನಿಧಿಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ. ಎಲ್ಲರೂ ಅವನಿಗೆ ನಮಸ್ಕರಿಸಿ ನೆಲದ ಮೇಲೆ ಕುಳಿತುಕೊಳ್ಳುತ್ತಾರೆ. ನಾರದರು ಅವರಿಗೆ ಏನು ಸಮಸ್ಯೆಗಳಿವೆ ಎಂದು ಕೇಳುತ್ತಾರೆ. ರಾಜ ಶಿಲಾನಿಧಿಯು ಹೇಳುತ್ತಾನೆ, ದೇವರ ಆಶೀರ್ವಾದದಿಂದ ಅವರಿಗೆ ಹೆಣ್ಣು ಮಗು ಜನಿಸಿತು. ಆದರೆ ಅವಳಿಗೆ ಉತ್ತಮ ಹೊಂದಾಣಿಕೆಯಾಗುವ ವರನನ್ನು ಹುಡುಕಿ ಅವಳ ಮದುವೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಅವರ ರಾಜ್ಯ ಗುರುಗಳು ಸ್ವಯಂವರವನ್ನು ಏರ್ಪಡಿಸಲು ಸಲಹೆ ಕೊಟ್ಟಿದ್ದಾರೆ. ಆದರೆ ಸ್ವಯಂವರವನ್ನು ಏರ್ಪಡಿಸಲು ನಾವು ಹೆದರುತ್ತಿದ್ದೇವೆ, ಏಕೆಂದರೆ ಯಾರಾದರೂ ಯೋಗ್ಯ ವ್ಯಕ್ತಿಯಂತೆ ನಟಿಸಿ ಅವರನ್ನು ಮೋಸಗೊಳಿಸಿ ತನ್ನ ಮಗಳನ್ನು ಮದುವೆಯಾಗಬಹುದು. ಅದಕ್ಕೆ ತಮ್ಮ ಸಲಹೆ ಮತ್ತು ಆಶೀರ್ವಾದವನ್ನು ಯಾಚಿಸುತ್ತಿದ್ದೇನೆ ಎಂದು ರಾಜ ಶಿಲಾನಿಧಿಯು ವಿನಯದಿಂದ ಕೇಳುತ್ತಾನೆ. ನಾರದರು ಹೇಳುತ್ತಾರೆ, ಶಿಲಾನಿಧಿ, ಭಯಪಡಬೇಡ. ಭಗವಾನ್ ನಾರದ ಚತುರ್ದೇವನು ಈಗ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ಬಂದಿದ್ದಾನೆ. ನಿಮ್ಮ ಮಗಳನ್ನು ನನ್ನ ಮುಂದೆ ಕರೆತನ್ನಿ, ನಾನು ಅವಳಿಗೆ ಆಶೀರ್ವದಿಸುತ್ತೇನೆ ಮತ್ತು ಅಭಯ ನೀಡುತ್ತೇನೆ ಎಂದು ನಾರದನು ಹೇಳುತ್ತಾನೆ. ರಾಣಿಯು ತನ್ನ ಮಗಳು ರಾಜಕುಮಾರಿ ಶ್ರೀಮತಿಯನ್ನು ನಾರದನ ಮುಂದೆ ಕರೆತರುತ್ತಾಳೆ. ನಾರದನು ಅವಳ ಸೌಂದರ್ಯವನ್ನು ನೋಡಿ ಅವಳನ್ನು ತಾನೇ ಮದುವೆಯಾಗಲು ಬಯಸುತ್ತಾನೆ. ಅವನು ತ್ರಿದೇವರಿಗೆ ಹೆಂಡತಿಯರಿದ್ದಾರೆ, ಅದರಿಂದ ತನಗೂ ಹೆಂಡತಿ ಇರಬೇಕು. ಶ್ರೀಮತಿಯು ತುಂಬಾ ಸುಂದರವಾಗಿರುವುದರಿಂದ ಚತುರ್ದೇವನ ಹೆಂಡತಿಯಾಗಲು ಯೋಗ್ಯಳು, ಅವಳನ್ನು ಮದುವೆಯಾಗಬೇಕು ಎಂದು ಅವನು ಭಾವಿಸುತ್ತಾನೆ. ಅದನ್ನೇ ಯೋಚಿಸುತ್ತಾ ಅವನು ರಾಜಕುಮಾರಿಯನ್ನು ನೋಡುತ್ತಲೇ ಇರುತ್ತಾನೆ. ರಾಣಿಯು ನಾರದನನ್ನು ತನ್ನ ಮಗಳನ್ನು ನೋಡುತ್ತಿರುವ ರೀತಿಯನ್ನು ಗಮನಿಸುತ್ತಲೇ ಅವಳಿಗೆ ಅದು ಅಸಹಜವೆಂದೆನಿಸುತ್ತದೆ. ಶಿಲಾನಿಧಿಯು ನಾರದನನ್ನು ಕುರಿತು, ಇವಳು ನನ್ನ ಮಗಳು ಶ್ರೀಮತಿ, ದಯಮಾಡಿ ಅವಳಿಗೆ ಅದೃಷ್ಟವನ್ನು ಆಶೀರ್ವದಿಸಿ ಎಂದು ಹೇಳಿ ಮಗಳನ್ನು ನೆಲದ ಮೇಲೆ ಕುಳಿತುಕೊಳ್ಳಲು ಹೇಳುತ್ತಾನೆ. ಶ್ರೀಮತಿಯ ಸೌಂದರ್ಯಕ್ಕೆ ಮಾರು ಹೋದ ನಾರದನು ಶೀಲನಿಧಿಯ ಮಾತುಗಳಿಂದ ಎಚ್ಚರಗೊಂಡು ಶ್ರೀಮತಿಯನ್ನು ನೆಲದ ಮೇಲೆ ಕುಳಿತುಕೊಳ್ಳುವುದನ್ನು ನಿಲ್ಲಿಸಿ ರಾಜನಿಗೆ, ಅವಳು ನೆಲದ ಮೇಲೆ ಕುಳಿತುಕೊಳ್ಳುವುದು ಬೇಡ, ಶಿಲಾನಿಧಿ, ದಯವಿಟ್ಟು ನನ್ನ ಮುಂದೆ ಅವಳಿಗೆ ಆಸನವನ್ನು ಏರ್ಪಡಿಸಿ ಎಂದು ಹೇಳಿದನು. ರಾಜನು ಅದೇ ವ್ಯವಸ್ಥೆ ಮಾಡುತ್ತಾನೆ ಮತ್ತು ನಾರದ ಎಲ್ಲರಿಗೂ ಅವರನ್ನು ಒಂಟಿಯಾಗಿ ಬಿಡುವಂತೆ ಸೂಚಿಸುತ್ತಾನೆ. ಶಿಲಾನಿಧಿ ಮತ್ತು ಶ್ರೀಪ್ರದ ಸೇರಿದಂತೆ ಎಲ್ಲರೂ ಸ್ಥಳದಿಂದ ಹೊರಡುತ್ತಾರೆ. ನಾರದನ ವರ್ತನೆಯು ತುಂಬಾ ವಿಚಿತ್ರವಾಗಿದೆ. ಅವನು ನಮ್ಮ ಮಗಳನ್ನು ನೋಡುತ್ತಿದ್ದ ರೀತಿ ನನಗೆ ಭಯವಾಗಿದೆ ಎಂದು ರಾಣಿಯು ರಾಜನಿಗೆ ಹೇಳುತ್ತಾಳೆ. ರಾಜನು, ಶಾಂತವಾಗಿರು, ತೊಂದರೆಗಳನ್ನು ಆಹ್ವಾನಿಸಬೇಡ, ಭಗವಾನ್ ನಾರದರನ್ನು ಅನುಮಾನಿಸುವುದು ಸರಿಯಲ್ಲ ಎಂದು ರಾಜನು ರಾಣಿಯನ್ನು ಸುಮ್ಮನಾಗಿಸುತ್ತಾನೆ. ಎಲ್ಲರೂ ಹೊರಹೋದ ಮೇಲೆ ನಾರದನು ಶ್ರೀಮತಿಯನ್ನು ದಿಟ್ಟಿಸುತ್ತಿರುತ್ತಾನೆ. ಆಕೆಗೆ ಅನಾನುಕೂಲವಾಗುತ್ತದೆ. ನಾರದನು ಅವಳಿಗೆ, ನಿನ್ನ ರಾಜಕುಮಾರ ಹೇಗಿರಬೇಕು ಎಂದು ಕೇಳುತ್ತಾನೆ. ನಾನು ಹಾಗೆಯೇ ಆಗಲು ಪ್ರಯತ್ನಿಸುತ್ತೇನೆ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಶ್ರೀಮತಿ ಗಾಬರಿಯಿಂದ ಅವನತ್ತ ನೋಡುತ್ತಾಳೆ. ಅದನ್ನು ಗಮನಿಸಿದ ನಾರದನು ತನ್ನ ವಾಕ್ಯವನ್ನು ಬದಲಾಯಿಸುತ್ತಾನೆ. ಅಂದರೆ, ನಿನ್ನ ರಾಜಕುಮಾರ ಹೇಗಿರಬೇಕು, ನಾನು ಅದೇ ರೀತಿ ವ್ಯಕ್ತಿಯನ್ನು ಸ್ವಯಂವರಕ್ಕೆ ಕಳುಹಿಸುತ್ತೇನೆ ಮತ್ತು ನೀನು ಅವನನ್ನು ಸಂತೋಷದಿಂದ ಮದುವೆಯಾಗುತ್ತೀಯೇ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಶ್ರೀಮತಿಯು, ನನ್ನ ಪತಿ ಶ್ರೀಹರಿಯಂತೆ ಇರಬೇಕು ಎಂದು ನಾನು ಯಾವಾಗಲೂ ಕನಸು ಕಾಣುತ್ತೇನೆ ಎನ್ನುತ್ತಾಳೆ. ಆದರೆ ನಾರದನು ಸ್ವಲ್ಪ ಚಿಂತಿತನಾಗಿರುವುದನ್ನು ಕಂಡ ಶ್ರೀಮತಿ, ಅಂದರೆ ನನಗೆ ನನ್ನ ಗಂಡನ ನೋಟ, ರೂಪ ಮತ್ತು ದೇಹ ಭಾಷೆ
ಎಲ್ಲವೂ ಶ್ರೀಹರಿಯಂತೆಯೇ ಇರಬೇಕು. ಹರಿಯ ಮುಖವನ್ನೇ ನೋಡುತ್ತಾ ಅವನಿಗೆ ಮಾಲೆಯನ್ನು ಹಾಕುತ್ತೇನೆ ಎಂದಳು. ನಾರದನು, ನಿನ್ನ ಇಷ್ಟಾರ್ಥ ಕನಸು ನನಸಾಗಲಿ. ನಿನ್ನ ಸ್ವಯಂವರದಲ್ಲಿ ಹರಿಯ ಮುಖವುಳ್ಳವನು ಬಂದು ನಿನ್ನನ್ನು ಮದುವೆಯಾಗುವನು ಎಂದು ಆಶೀರ್ವದಿಸುವನು. ಶ್ರೀಹರಿಯ ರೂಪವನ್ನು, ಅವರ ದೇಹ ಭಾಷೆ ಮತ್ತು ಅವರ ನಡವಳಿಕೆಯನ್ನು ಅನುಕರಿಸುವುದು ನನಗೆ ಸುಲಭ ಎಂದು ನಾರದರು ಸ್ವತಃ ಯೋಚಿಸುತ್ತಾರೆ. ಶ್ರೀಹರಿಯು ಖಂಡಿತವಾಗಿ ನನ್ನ ಆಜ್ಞೆಯನ್ನು ಪಾಲಿಸುತ್ತಾನೆ ಮತ್ತು ನಾನು ಶ್ರೀಮತಿಯನ್ನು ಮದುವೆಯಾಗಬಹುದು ಎಂದು ನಾರದನು ಯೋಚಿಸುತ್ತಾನೆ. ಶಿಲಾನಿಧಿ ಮತ್ತು ಶ್ರೀಪದರನ್ನು ಕರೆದು ಸ್ವಯಂವರವನ್ನು ಏರ್ಪಡಿಸಲು ಒಂದು ಒಳ್ಳೆಯ ದಿನವನ್ನು ತಿಳಿಸುತ್ತಾನೆ ಮತ್ತು ನಿಮ್ಮ ಆಸೆಯನ್ನು ಪೂರೈಸುತ್ತೇನೆ. ಸ್ವಯಂವರದಲ್ಲಿ ಹರಿಮುಖವುಳ್ಳ ವ್ಯಕ್ತಿಯೊಬ್ಬರು ಉಪಸ್ಥಿತರಿರುತ್ತಾರೆ. ಅವರನ್ನು ಆಯ್ಕೆ ಮಾಡಿ ಅವರನ್ನು ನಿಮ್ಮ ಮಗಳು ಮದುವೆಯಾಗುತ್ತಾಳೆ ಮತ್ತು ತ್ರಿದೇವಿಯಂತೆ ಆಗುತ್ತಾಳೆ ಎಂದು ಹೇಳಿ ನಾರದನು ಅವರನ್ನೆಲ್ಲ ಆಶೀರ್ವದಿಸಿ ಹೊರಡುತ್ತಾನೆ. ನಾರದನು ವೈಕುಂಠಕ್ಕೆ ಬಂದು ಶ್ರೀಹರಿಯೊಂದಿಗೆ ಖಾಸಗಿಯಾಗಿ ಚರ್ಚಿಸಲು ಬಯಸುವುದಾಗಿ ಹೇಳುತ್ತಾನೆ. ಶ್ರೀಹರಿಯು ಒಪ್ಪಿಕೊಂಡು ಅವನೊಂದಿಗೆ ಹೋಗುತ್ತಾನೆ. ನಾರದನು ತಾನು ಶ್ರೀಮತಿಯನ್ನು ಮದುವೆಯಾಗಲು ಬಯಸುವುದಾಗಿ ಹೇಳುತ್ತಾನೆ. ಅದಕ್ಕೆ ಶ್ರೀಹರಿಯು, ಆದರೆ ನೀವು ಕಾಮ ಮತ್ತು ಮೋಹದ ಮೇಲೆ ನಿಯಂತ್ರಣ ಸಾಧಿಸಿದ್ದೀರಾ, ನೀವು ಮದುವೆಯಾಗುತ್ತೀರಾ ಎಂದು ಕೇಳುತ್ತಾನೆ. ನಾರದನು, ಹೌದು, ಮಹಾದೇವನು ಕಾಮ ಮತ್ತು ಮೋಹದ ಮೇಲೆ ಹಿಡಿತ ಸಾಧಿಸಿದ ನಂತರ ಮದುವೆಯಾಗಿದ್ದಾನೆ. ಹಾಗಾಗಿ ನಾನು ಮದುವೆಯಾಗಲು ಮತ್ತು ಅವಳನ್ನು ಚತುರ್ದೇವಿಯಾಗಿ ಮಾಡಲು ಬಯಸುತ್ತೇನೆ. ಆದರೆ ಶ್ರೀಮತಿಯು ಶ್ರೀಹರಿಯನ್ನು ಇಷ್ಟಪಡುತ್ತಾಳೆ. ಅವಳು ಮದುವೆಯಾಗುವನ ಮುಖ, ಹಾವ, ಭಾವ ಶ್ರೀಹರಿಯಂತೆ ಇರಬೇಕು ಎಂದು ಬಯಸುವುದರಿಂದ ನನ್ನನ್ನು ನಿನ್ನಂತೆ ಮಾಡಿ. ಆಗ ನಾನು ಶ್ರೀಮತಿಯೊಂದಿಗೆ ಮದುವೆಯಾಗಲು ಸಾಧ್ಯವಾಗುತ್ತದೆ ಎಂದನು. ಅದಕ್ಕೆ ಶ್ರೀಹರಿಯು ಒಪ್ಪಿ ನಾರದನನ್ನು ಶ್ರೀಹರಿಯಂತೆ ಆಭರಣಗಳನ್ನು ಧರಿಸಿ ಉತ್ತಮವಾದ ರೇಷ್ಮೆ ಬಟ್ಟೆಯನ್ನು ಧರಿಸಿರುವಂತೆ ಮಾಡುತ್ತಾನೆ. ನಾರದನು ವೇಷಭೂಷಣಗಳೆಲ್ಲ ಶ್ರೀಹರಿಯಂತೆ ಬದಲಾಗುತ್ತದೆ. ನಾರದನು ನೀರಿನಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುತ್ತಾನೆ. ತನ್ನ ಆಭರಣಗಳು ಮತ್ತು ಬಟ್ಟೆಗಳೆಲ್ಲ ಶ್ರೀಹರಿಯಂತೆ ಬದಲಾಗಿರುವುದನ್ನು ನೋಡಿ ಸಂತೋಷಗೊಳ್ಳುತ್ತಾನೆ. ಆದರೆ ಅವನ ಮುಖವು ಹಾಗೆಯೇ ಉಳಿದಿರುವುದನ್ನು ಕಂಡು ಅವನು ಶ್ರೀಹರಿಯನ್ನು ಮುಖದ ಬಗ್ಗೆ ಕೇಳುತ್ತಾನೆ. ಅದಕ್ಕೆ ಶ್ರೀಹರಿಯು, ನನ್ನ ಮುಖವನ್ನು ನಿಮಗೆ ಕೊಟ್ಟರೆ ಅದು ನೀವು ಹುಡುಗಿಗೆ ಮೋಸ ಮಾಡಿದ ಹಾಗೆ ಆಗುತ್ತದೆ, ಅದು ಒಳ್ಳೆಯದಲ್ಲ ಎಂದು ಹೇಳಿದರು. ನಾರದನು, ಆದರೆ ಶ್ರೀಮತಿಯು ಹರಿಮುಖವನ್ನು ಬಯಸುತ್ತಾಳೆ, ಅದರಿಂದ ಹರಿಮುಖ ಬೇಕೆಂದು ಆಗ್ರಹಿಸುತ್ತಾನೆ. ಅದಕ್ಕೆ ಶ್ರೀಹರಿಯು, ಸರಿ, ಆದರೆ ಶ್ರೀಮತಿ ನಿನ್ನ ಮುಂದೆ ಬಂದಾಗ ನಿಮ್ಮ ಮುಖವು ಹರಿಯ ಮುಖವಾಗಿ ಬದಲಾಗುತ್ತದೆ ಎಂದು ಹೇಳುತ್ತಾನೆ. ನಾರದರು ಸಂತೋಷದಿಂದ ವೈಕುಂಠವನ್ನು ತೊರೆದು ಸ್ವಯಂವರಕ್ಕೆ ಹೋಗುತ್ತಾರೆ. ಶ್ರೀಮತಿಯು ಮಾಲೆಯೊಂದಿಗೆ ಬರುತ್ತಾಳೆ. ನಾರದನು ಶ್ರೀಹರಿಯನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾನೆ ಮತ್ತು ಅವನ ಮುಖವನ್ನು ಹರಿಮುಖಕ್ಕೆ ಬದಲಾಯಿಸುವಂತೆ ಒತ್ತಾಯಿಸುತ್ತಾನೆ. ಶ್ರೀಹರಿಯು ಅವನ ಮಾತನ್ನು ಕೇಳಿ ಸರಿ, ಬದಲಾಗಿದೆ ಎನ್ನುತ್ತಾನೆ. ಶ್ರೀಮತಿಯು ತನ್ನ ಸೇವಕಿಯರೊಂದಿಗೆ ನಾರದನ ಮುಂದೆ ಬರುತ್ತಾಳೆ. ನಾರದನ ಮುಖವನ್ನು ನೋಡುತ್ತಾ ಅವಳು, ಅವಳ ಸಖಿಯರು ಮತ್ತು ಸ್ವಯಂವರದಲ್ಲಿ ಇದ್ದವರೆಲ್ಲ ಜೋರಾಗಿ ನಗಲು ಪ್ರಾರಂಭಿಸುತ್ತಾರೆ. ನಾರದನಿಗೆ ಅರ್ಥವಾಗಲಿಲ್ಲ. ಶ್ರೀಮತಿ, ನೀನು ಹರಿಯ ಮುಖವನ್ನು ಬಯಸುತ್ತೀಯಾ ಎಂದು ಹೇಳಿದೆ. ನೋಡು, ನಾನು ಚತುರ್ವೇದ ನಾರದ ಹರಿಯ ಮುಖದೊಂದಿಗೆ ಇಲ್ಲಿ ಕುಳಿತಿರುವೆ. ನನಗೆ ಹಾರವನ್ನು ಹಾಕು, ನನ್ನನ್ನು ಮದುವೆಯಾಗು ಎಂದು ನಾರದನು ಹೇಳುತ್ತಾನೆ. ಅದಕ್ಕೆ ಶ್ರೀಮತಿಯು, ಹೋ ಹರಿಯ ಮುಖ, ಹೋಗಿ ಕನ್ನಡಿಯಲ್ಲಿ ನಿನ್ನ ಮುಖವನ್ನು ನೋಡು ಎಂದು ಹೇಳಿ ಅಲ್ಲಿಂದ ತೆರಳುತ್ತಾಳೆ. ಶ್ರೀಹರಿಯು ಶ್ರೀಮತಿಯ ಮುಂದೆ ಕಾಣಿಸಿಕೊಳ್ಳುತ್ತಾನೆ ಮತ್ತು ಅವಳು ಶ್ರೀಹರಿಗೆ ಮಾಲೆಯನ್ನು ಹಾಕುತ್ತಾಳೆ. ನಾರದನು ಕಿರುಚುತ್ತಾನೆ. ಸೈನಿಕರು ಅವನನ್ನು ಹೊರಗೆ ಕರೆದೊಯ್ಯುತ್ತಾರೆ. ಅವನು ಸರೋವರಕ್ಕೆ ಹೋಗಿ ಅವನ ಮುಖವನ್ನು ನೋಡುತ್ತಾನೆ. ಅವನಿಗೆ ಮಂಗನ ಮುಖವಿರುತ್ತದೆ. ಅವನು ಅಲ್ಲಿಂದ ಶ್ರೀಹರಿಯನ್ನು ಬೈಯುತ್ತಾನೆ, ನೀನು ಮೋಸಗಾರ, ದ್ರೋಹಿ ಮತ್ತು ಮಾಯಾವಿ. ಆದರೆ ಈ ಬಾರಿ ನೀನು ನಾರದನೊಂದಿಗೆ ಆಟವಾಡಿದ್ದೀಯೆ. ನಾನು ನಿನಗೆ ಪಾಠ ಕಲಿಸುತ್ತೇನೆ. ನಾರದನು ವೈಕುಂಠಕ್ಕೆ ಬಂದನು. ಶ್ರೀಮತಿಯೇ ಶ್ರೀಲಕ್ಷ್ಮಿ ಎಂದು ಅರಿತುಕೊಂಡನು. ನಾರದನು ಭಗವಾನ್ ವಿಷ್ಣುವಿನ ಮೇಲೆ ಕೋಪಗೊಂಡನು ಮತ್ತು ಅವನ ಮೇಲೆ ಕಿರುಚಲು ಪ್ರಾರಂಭಿಸಿದನು. ಶ್ರೀ ವಿಷ್ಣು, ನೀನು ಮಾಯಾವಿ, ದ್ರೋಹಿ, ಮೋಸಗಾರ ಮತ್ತು ತಂತ್ರಗಾರ.
ನೀನು ಜಗತ್ತನ್ನು ಎಲ್ಲಾ ರೀತಿಯ ಬಾಂಧವ್ಯಗಳಲ್ಲಿ ಬಂಧಿಸಿದ್ದೀಯೆ ಮತ್ತು ನಾನು ನಿಮ್ಮ ಎಲ್ಲಾ ಬಾಂಧವ್ಯಗಳು ಮತ್ತು ಆಸೆಗಳನ್ನು ಮುರಿದಾಗ ನೀವು ಎಲ್ಲರ ಮುಂದೆ ನನ್ನನ್ನು ಅವಮಾನಿಸಿದ್ದಿ. ನೀವು ನನ್ನನ್ನು ಅಪಹಾಸ್ಯ ಮಾಡಿದ್ದೀರಿ. ನಾನು ಇದನ್ನು ಮರೆಯುವುದಿಲ್ಲ. ಕೇವಲ ಹೆಣ್ಣಿಗಾಗಿ ನನ್ನನ್ನು ಹೇಗೆ ಅವಮಾನಿಸಿದ್ದೀರಿ. ನೀವು ಮನುಷ್ಯನಾಗಿ ಹುಟ್ಟಿದಾಗ ನಿಮ್ಮ ಹೆಂಡತಿಯಿಂದ ಬೇರ್ಪಡುವ ನೋವನ್ನು ನೀವು ಅನುಭವಿಸುವಿರಿ. ನಿಮ್ಮ ಹೆಂಡತಿಯನ್ನು ಒಬ್ಬ ದುಷ್ಟ ರಾಕ್ಷಸನು ಅಪಹರಿಸುತ್ತಾನೆ. ಭೂಮಿಯ ಮೇಲೆ ಮನುಷ್ಯರಂತೆ ನೀವು ಅಸಹಾಯಕರಾಗಿ ಅವಳನ್ನು ಹುಡುಕುತ್ತಾ ಅಳುತ್ತೀರಿ, ಅಲೆಯುತ್ತೀರಿ. ನಿಮ್ಮ ಹೆಂಡತಿಯಿಂದ ಬೇರ್ಪಡುವ ನೋವಿನಿಂದ ನೀವು ಮನುಷ್ಯನ ಸ್ಥಿತಿಗೆ ಇಳಿಯುತ್ತೀರಿ. ನೀನು ನನ್ನನ್ನು ಕೋತಿಯಂತೆ ಕಾಣುವಂತೆ ಮಾಡಿ ನನ್ನನ್ನು ಅಪಹಾಸ್ಯ ಮಾಡಿದ್ದೀಯ. ಅದೇ ಕೋತಿಗಳು ಬಂದು ನಿಮಗೆ ಸಹಾಯ ಮಾಡುತ್ತವೆ ಮತ್ತು ನೀವು ಅವರ ಸಹಾಯಕ್ಕಾಗಿ ಅವರನ್ನು ತಬ್ಬಿಕೊಳ್ಳುತ್ತೀರಿ ಮತ್ತು ನಿಮ್ಮ ತಪ್ಪಿನ ಅರಿವಾಗುತ್ತದೆ ಎಂದು ಶ್ರೀ ವಿಷ್ಣುವನ್ನು ನಾರದನು ಶಪಿಸುತ್ತಾನೆ. ತ್ರಿದೇವರು ತ್ರಿದೇವಿಗಳಿಗೆ ಶಾಪಗಳು ತಗುವುದಿಲ್ಲವಾದರೂ ಶ್ರೀಹರಿಯು, ಓ ಕಾಮ ಮತ್ತು ಮೋಹದ ಮೇಲೆ ವಿಜಯ ಸಾಧಿಸಿದ ನಾರದ, ನಿಮಗೆ ಸಂಸ್ಕೃತದಲ್ಲಿ ಗೊತ್ತಿಲ್ಲವೇ? ಹರಿ ಎಂದರೆ ಮಂಗ ಕೂಡ ಹೌದು ಎಂದು. ನೀನು ಹರಿಯ ಮುಖವನ್ನು ಕೇಳಿದೆ, ಹಾಗಾಗಿ ನಾನು ನಿನಗೆ ಹರಿಯ ಮುಖವನ್ನು ಕೊಟ್ಟೆ. ನಾನು ನಿಮ್ಮ ಶಾಪವನ್ನು ಸ್ವೀಕರಿಸುತ್ತೇನೆ ಮತ್ತು ತೆಗೆದುಕೊಳ್ಳುತ್ತೇನೆ. ಅದೆಲ್ಲ ಬರೆದಿದ್ದು ವಿಧಿಯ ನಿರ್ಧಾರದಂತೆ ನಡೆಯುವುದು ಖಚಿತವಾಗಿತ್ತು ಎಂದು ಹೇಳುತ್ತಾನೆ. ನೋಡಿ, ಇದು ನೆಪ ಮಾತ್ರ. ರಾಮಾಯಣ ನಡೆಯುವುದಕ್ಕೆ ಎಲ್ಲ ಭಗವಂತನಾದ ಶ್ರೀ ವಿಷ್ಣುವಿನ ಲೀಲೆ. ಭಗವಾನ್ ವಿಷ್ಣುವು ನಾರದರನ್ನು ಯಾವುದಕ್ಕೂ ತಡೆಯಲಿಲ್ಲ, ಏಕೆಂದರೆ ಅವನು ತ್ರೇತಾಯುಗಕ್ಕೆ ಅಡಿಪಾಯ ಹಾಕುತ್ತಿದ್ದನು. ಅಲ್ಲಿ ಅವನು ರಾಜನಾದ ಲಂಕಾ ರಾವಣನನ್ನು ಕೊಲ್ಲುತ್ತಾನೆ. ಅದೇ ಕಾರಣಕ್ಕಾಗಿ ಅವನು ಮಾನವನಾಗಿ ಜನ್ಮ ಪಡೆಯಬೇಕಾಗಿತ್ತು. ಹಾಗೆ ನಾರದನಿಂದ ಶಾಪಗ್ರಸ್ತನಾಗಬೇಕಿತ್ತು. ಆದರೆ ಅನಾವಶ್ಯಕವಾಗಿ ನಾರದನು ಲಕ್ಷ್ಮೀ ದೇವಿಯನ್ನು ದುಷ್ಟ ರಾಕ್ಷಸನಿಂದ ಅಪಹರಿಸುವುದಾಗಿ ಶಪಿಸಿದನು. ಆದ್ದರಿಂದ ಲಕ್ಷ್ಮಿ ನಾರದನ ಮೇಲೆ ಬಹಳ ಕೋಪಗೊಂಡಳು ಮತ್ತು ಪ್ರತಿಯಾಗಿ ಲಕ್ಷ್ಮಿಯು ನಾರದನನ್ನು ಶಪಿಸಿದಳು. ಓ ಮೂರ್ಖ ಸೊಕ್ಕಿನ ನಾರದನೇ, ನಾನು ಭಗವಂತ ಮತ್ತು ಭಕ್ತನ ನಡುವಿನ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. ಆದರೆ ನೀನು ನನಗೆ ಶಾಪ ಕೊಟ್ಟೆ. ನಾನು ಮತ್ತು ಅದೇ ಕಾರಣಕ್ಕಾಗಿ ನೀವು ನನ್ನ ಶಾಪದಿಂದ ಶಿಕ್ಷಿಸಲ್ಪಡುತ್ತೀರಿ. ಆದರೆ ನೀವು ಯೋಚಿಸದೆ ನನಗೆ ಭಯಾನಕ ಶಾಪ ನೀಡಿದ್ದೀರಿ ಮತ್ತು ದುಷ್ಟ ರಾಕ್ಷಸನಿಂದ ನನ್ನ ಶೋಷಣೆಯನ್ನು ಖಚಿತಪಡಿಸಿದ್ದೀರಿ. ಈ ತಪ್ಪಿನ ಪರಿಣಾಮವನ್ನು ಈಗ ನೀವು ಅನುಭವಿಸಬೇಕಾಗುತ್ತದೆ. ನಾನು ನಿಮ್ಮನ್ನು ಶಪಿಸುತ್ತೇನೆ. ನಾರದನು ಲಕ್ಷ್ಮೀ ದೇವಿಯನ್ನು, ನಿಲ್ಲಿಸಿ, ನಾನು ಚತುರ್ದೇವ ನಾರದನು, ಬ್ರಹ್ಮನ ಮಗ, ಮತ್ತು ನೀವು ನನ್ನನ್ನು ಶಪಿಸಲಾರಿರಿ. ಧ್ಯಾನದಿಂದ ಕಾಮ ಮತ್ತು ಮೋಹವನ್ನು ಗೆದ್ದ ನನಗೆ ಯಾವ ಶಾಪವೂ ನನ್ನನ್ನು ಬಾಧಿಸುವುದಿಲ್ಲ ಎಂದು ಹೇಳುತ್ತಾನೆ. ನಿನ್ನ ಮೋಹ, ಕಾಮ ಮತ್ತು ದುರಾಂಕಾರ ನಿನ್ನನ್ನು, ನಾರದನನ್ನು ನಾಶ ಮಾಡಿದೆ ಎನ್ನುತ್ತಾಳೆ ಲಕ್ಷ್ಮಿ. ನಿಮ್ಮ ಅಹಂಕಾರವು ಹೆಚ್ಚು ಶಕ್ತಿಯುತವಾಗಿದೆಯೋ ಅಥವಾ ನನ್ನ ಶಾಪವು ಹೆಚ್ಚು ಪ್ರಭಾವಶಾಲಿಯಾಗಿದೆಯೋ ಎಂದು ನಾನು ನೋಡುತ್ತೇನೆ. ನಾರದರೆ, ನೀವು ದುರಾಂಕಾರದ ಪ್ರತಿರೂಪವಾಗುತ್ತೀರಿ ಮತ್ತು ಈ ಜಗತ್ತಿನಲ್ಲಿ ಪದೇ ಪದೇ ಅಪಮಾನ ಮತ್ತು ಅವಮಾನಗಳನ್ನು ಸಹಿಸಿಕೊಳ್ಳುತ್ತೀರಿ. ಇಡೀ ವಿಶ್ವವೇ ನಿಮ್ಮನ್ನು ಬಹಿಷ್ಕರಿಸುತ್ತದೆ ಮತ್ತು ನೀವು ಶ್ರೀಹರಿಯನ್ನು ಮರೆತು ಬಿಡುತ್ತೀರಿ. ನಿಮ್ಮ ಮುಂದಿನ ಜನ್ಮದಲ್ಲಿ ನಿಮ್ಮ ಸ್ಥಿತಿ ತುಂಬಾ ಶೋಚನೀಯವಾಗಿರುತ್ತದೆ. ನೀವು ಪ್ರತಿ ಕ್ಷಣವೂ ಸಾಯಬೇಕೆಂದು ಬಯಸುತ್ತೀರಿ, ಆದರೆ ನೀವು ಸಾಯುವುದಿಲ್ಲ. ಲಕ್ಷ್ಮಿ ಶಾಪವು ತಕ್ಷಣವೇ ಪರಿಣಾಮಕಾರಿಯಾಯಿತು ಮತ್ತು ನಾರದರ ಭ್ರಮೆ ನಾಶವಾಯಿತು. ಆದರೆ ಕಾಮ, ಮೋಹ ಮತ್ತು ಅಹಂಕಾರ ಇನ್ನೂ ಇತ್ತು. ಆದ್ದರಿಂದ ಅವರು ಮಹಾಶಿವಭಕ್ತ ಗಂಧರ್ವ ರಾಜನಾದ ಚಿತ್ರಹರನ ಮನೆಯಲ್ಲಿ ಗಂಧರ್ವ ಉಪಬಹಾನ್ ಎಂದು ಜನಿಸಿದನು. ನಾರದನ ನಂತರದ ಜನುಮದ ಗಂಧರ್ವ ಉಪಬಾನ್ ಕಥೆಯು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ. ಯಾರೊಬ್ಬರು ಯಾವುದಕ್ಕೂ ಯಾವುದರ ಬಗ್ಗೆಯೂ ಹೆಮ್ಮೆ ಪಡಬಾರದು ಮತ್ತು ಅಹಂಕಾರದಿಂದ ವರ್ತಿಸಬಾರದು. ಹಾಗೆ ವರ್ತಿಸಿದರೆ ಬಳಲುತ್ತಾರೆ. ನಾವು ನಮ್ಮ ತಪ್ಪುಗಳಿಂದ ಕಲಿಯುವವರೆಗೂ ಮತ್ತು ಎಲ್ಲ ಐಹಿಕ ಸುಖದಿಂದ ಸಂತೋಷದಿಂದ ಬೇರ್ಪಟ್ಟು ಆ ಭಗವಂತನಿಗೆ ಶರಣಾಗುವವರೆಗೂ ನಾವು ಜನ್ಮ ಪಡೆಯುತ್ತೇವೆ. ಆದ್ದರಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಪಠಿಸಿ ಆ ಭಗವಂತನಿಗೆ ಶರಣಾಗಿ ಅವನ ಕೃಪೆಗೆ ಪಾತ್ರರಾಗೋಣ. ಹರೇ ಕೃಷ್ಣ. ಸರ್ವಂ ಕೃಷ್ಣಾರ್ಪಣಮಸ್ತು. ಜೈ ಶ್ರೀ ಶ್ರೀಲ ಪ್ರಭುಪಾದ್.